ಪ್ರೊಡಕ್ಷನ್ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲ ಮತ್ತೆ ಹೊಸದೊಂದು ಕಲರ್ ಕಾಂಬಿನೇಷನ್ ಅಲ್ಲಿ ಗ್ರೇಡೆಂಟ್ಸ್ ಅಲ್ಲಿ ಮತ್ತೆ ಕ್ಯಾಮ್ರಾ ವರ್ಕಲ್ಲಿ ತುಂಬಾ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಸಿನಿಮಾ ಮಾಡ್ಕೊಟ್ಟಿದ್ದಾರೆ. ಪ್ರೊಡಕ್ಷನ್ ಹೌದು, ನಮ್ಮ ಪ್ರೊಡಕ್ಷನ್ನು ಆಮೇಲೆ ವಂಶಿ ಅವ್ರ ಡೈರೆಕ್ಟರು ಮತ್ತು ಆ್ಯಕ್ಟರ್ ಆಗಿ ಮಾಡಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ ಬೋತ್ ದ ಜಾಬ್ಸ್. ಸೊ ವಿ ಜಸ್ಟ್ ಸಪೋರ್ಟೆಡ್ ದಮ್ ಅಷ್ಟೇ. ಇನ್ನು ಉಳಿದೆಲ್ಲ ಅವರೇ ಮಾಡ್ಕೊಂಡಿದ್ದಾರೆ. ದಟ್ಸ್ ನಾಟ್ ಇಂಟರ್ಫಿರೆನ್ಸ್ ಏನೂ ಇರಲಿಲ್ಲ. ಸೊ ವಿ ಹ್ಯಾವ್ ಗಿವನ್ ದೆಮ್ ದ ಕಂಪ್ಲೀಟ್ ಸಪೋರ್ಟ್ ಟು ಆಲ್ ಆಫ್ ದೆಮ್. ಆ್ಯಂಡ್ there are so many things which are nice in the movie. Inside when we go, we think of Vamshi and go. While we come out, we are saying we kissed me. So that is very nice. Like that, and his cameo is very good. ಒಂದು 5 ನಿಮಿಷ ಕೊಟ್ಟರು ಡೈರೆಕ್ಟ್ರು ಅಷ್ಟೇ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ವೆರಿ ನೈಸ್. ಆನ್ ದಿ ಹೋಲ್ ಐ ಫೀಲ್ ದಟ್ ಒನ್ ಮ್ಯಾನ್ ಶೋ. ಇಟ್ಸ್ ವಂಶಿ ಇಸ್ ಪ್ರೊಡಕ್ಷನ್ ವಿಚಾರದಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡೇ ಮಾಡ್ತೀವಿ. ಇಟ್ಸ್ ನಾಟ್ ದ್ಯಾಟ್, ಬಟ್ ಶಿ ಕ್ಯಾನ್ ಹ್ಯಾಂಡಲ್. ನೆಕ್ಸ್ಟ್ ಫಿಲ್ಮ್ ಐ ಥಿಂಕ್ ರಿಲೀಸ್. ಈಗ ಒಂದಿಷ್ಟು ಕಂಟೆಂಟ್ಗಳು ಡಿಪ್ರೆಷನ್ಗೆ ಹೋದಾಗ ಹೆಂಗಿರುತ್ತೆ, ಅವರಿಂದ ಹೊರಬರೋದು ಹೆಂಗೆ ಅಂತ ತೋರಿಸಿದ್ದೀರ. ಸಿನಿಮಾ ನೋಡಬೇಕಾದ್ರೆ ಒಂದಿಷ್ಟು ನೀವು ಹೋಗಿರುವಂಥದ್ದು ಅಥವಾ ಕಳ್ಕೊಂಡಂಥ ಫೀಲ್ಗಳೇನಾದರೂ ನೆನಪಿ ಬರ್ತಾ ಇತ್ತು? ಕೋರ್ಸಸ್ ನಾನು ಇದನ್ನು ಫಸ್ಟ್ ಟೈಮೇ ಹೇಳಿದೆ. ನಮ್ಮ ಮನೇಲಿ ಹೋಮ್ ಥಿಯೇಟ್ರಲ್ಲಿ ನೋಡಿದಾಗಲೇ ನಮ್ಮ ವಂಶಿಗೆ ನಿಮಗೆ ಹೇಳಿದೆ. ಬಿಕಾಸ್ ಇಟ್ ಮೇಕ್ಸ್ ಮೀ ಥಿಂಕ್ ಆಫ್ ಮೈ ಪೇರೆಂಟ್ಸ್ ಆ್ಯಂಡ್ ಇಸ್ ಬರ್ಡೇ ಸೀನ್ ಈಸ್ ದೇರ್ ಆ್ಯಂಡ್ ಶಿ ದೇ ಆರ್ ಟಾಕಿಂಗ್. ಆ ಥರ ಎಷ್ಟೊಂದಿದೆ ಅಲ್ಲಲ್ಲಿ ಬಂದಿರೋದು. ದಟ್ ಇಸ್ ವಾಟ್ ಐ ಲೈಕ್. ಈಸ್ ಅಗೇನ್ ಹ್ಯಾವ್ ಟು ಸೇ ಇಟ್ಸ್ ಒನ್ ಮ್ಯಾನ್ ಶೋ ಇಸ್ ಡನ್ ವೆರಿ. ಏನಾಗುತ್ತೆ ಈ ಬರ್ತ್ಡೇ ಇನ್ಸಿಡೆಂಟ್ ಹೇಳಿದ್ರೆ ನನಗೂ ಅದೇನಾಗುತ್ತೆ ಅಂದರೆ ಎವ್ರಿ ಇಯರ್ ಬಂದಾಗ ಅಪ್ಪಾಜಿ 40 ವರ್ಷ ಆಗೋಯ್ತು ಮಗನಿಗೆ, ಬಟ್ ಬಂದು 50 ವರ್ಷ ಆಗೋಯ್ತು. ಇಷ್ಟು ವಯಸ್ಸು ಅಂದರೆ ಅವ್ರು ಆ ವರ್ಡ್ಸ್ ಇದೆಯಲ್ಲ, ಅದು ಎಷ್ಟೇ ವರ್ಷ ಅವ್ರು ಇಲ್ಲ ಅಂದ್ರೂ ಅದು ರಿಂಗ್ ಆಗ್ತಾ ಇರುತ್ತೆ. ನನಗೆ 60 ವರ್ಷ ಆಯಿತು, ಅಪ್ಪಾಜಿ ಇದ್ರೆ ಹಿಂಗೆ ಹೇಳ್ಬೋದಲ್ಲ. ಯಾವ ನೆನಪೇ ಬದುಕಬೇಕಷ್ಟೇ. ಇದ್ರಿಗೆ ಬಂದ್ಬಿಟ್ಟು ಹೆಂಗೆ ಬದುಕೋದನ್ನು ತೋರಿಸಿದ್ದಾರೆ ಅಷ್ಟೇ. ದಟ್ಸ್ ವಾಟ್ ವಿ ಹ್ಯಾವ್ ಟು ರಿಲೇಟ್ ಅವರ್ಸೆಲ್ಫ್. ಒಬ್ಬೊಬ್ಬರು ರಿಲೇಟ್ ಆದಾಗ ಏನಾಗುತ್ತೆ ಅಂದರೆ ಸ್ಟೋರಿ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಬೇಕಂದ್ರೆ ಬಿಡಬೇಕು ವಿಷನ್ನು, ಆ ಥಾಟು, ದಟ್ ವಾಸ್ ರಿಯಲಿ ಬ್ರಿಲಿಯಂಟ್. ಸೊ ಅದಕ್ಕೆ ಎಷ್ಟು ಖರ್ಚಾಯಿತು ಅಂತ ನೋಡಬೇಡ, ಎಷ್ಟು ಕರೆಕ್ಟಾಗಿ ಮಾಡಿದ್ದೀವಿ. ಸಿನ್ಸಿಯಾರಿಟಿ ಇರಬೇಕು ಮಾಡಬೇಕಾದ್ರೆ. ಏನೋ ಸುಮ್ಮನೆ ಖರ್ಚು ಮಾಡೋದಲ್ಲ, ಬಟ್ ಸಿನ್ಸಿಯರಾಗಿ ಮಾಡಿದ್ದೀವಿ. ಆ್ಯಂಡ್ ಜನ ಇವತ್ತು ಇಷ್ಟು ಮಟ್ಟಿಗೆ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಇನ್ನು ಜನ ಬಂದು ನೋಡಬೇಕು. ಯಾಕೆಂದರೆ ಆ ಫೀಲ್ ಆಫ್ ದ ಫಿಲ್ಮ್ ಶುಡ್ ದೇ ಶುಡ್ ಅಂಡರ್ಸ್ಟ್ಯಾಂಡ್. ಈ ರೀತಿ ಸಿನಿಮಾನ ಹಿಂಗೆ ಮಾಡ್ತಾರಲ್ಲ ಅಲ್ಲಿ ಅನ್ನೋದು ಬರಬೇಕು. And one more thing is we have to talk about Rachana in there also. Whatever she has done, it's very cute. The duet song between both of them, it's very nice, very neat. So I like that also. Very neat. Very neat. ನನ್ನ ಬಿಟ್ಟು ಅಂತ ಓಕೆ. ಆ್ಯಕ್ಚುಲಾಗಿ ಆ ಸಾಂಗ್ ನೋಡಿ, ಡ್ಯಾನ್ಸ್ ಅಂದರೆ ಆಡಂಬರವಾಗಿಲ್ಲ, ಬಟ್ ಆ ಸಾಫ್ಟ್ನೆಸ್ಗೂ ಆ ಒಂದು ಬ್ಯೂಟಿಫುಲ್ ಸ್ಟೈಲ್ ಇದೆ. ಅದು ರಾಹುಲ್ ಮಾಸ್ಟರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ದ ವೇ ದ ಬೋತ್ ಆಫ್ ದೆಮ್ ಆಫ್ ಡಾನ್ಸ್ ಇಟ್ಸ್ ವೆರಿ ಗುಡ್. ನೋಡೋಕ್ಕೆ ಸಿಂಪಲಾಗಿ ಕಾಣುತ್ತೆ, ಬಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆ ಫೀಲ್ಗೆ ಆಡಿದ್ದಾರೆ. ವಂಶಿ ಅವರು ಡ್ಯಾನ್ಸೇ ಬರಲ್ಲ ಅಂತಿದ್ರು, ಬಟ್ ಬೋತ್ ಆಫ್ ದೆಮ್ ಹ್ಯಾವ್ ಡನ್ ವೆರಿ ವೆಲ್. ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್. ಕತೆ ಆಯ್ಕೆ ಬಗ್ಗೆ ಕಾಡುವಂಥ ಸಿನಿಮಾ ಮಾಡೋದು ಮೊದಲ ಸಿನಿಮಾ ಒಂದು ಮೆಸೇಜ್ ಸಿಗ್ತದೆ. ಈ ಖುಷಿ ವಿಚಾರ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಇಂಡಸ್ಟ್ರಿಯಿಂದಲೂ ಮೀಡಿಯಾಯಿಂದಲೂ ಆಡಿಯನ್ಸಿಂದಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ವಿ ಆರ್ ವೆರಿ ಹ್ಯಾಪಿ. ಸಿನಿಮಾದ ಪ್ರೊಡಕ್ಷನ್ ಹೆಸರಲ್ಲೇ ಇದೆ ಸಿನಿ ಸರ್ವಿಸಸ್. ಸರ್ವಿಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಾಗಿ. ಯಾಕಂದರೆ ನಿಮ್ಮ ಮೊದಲ ಸಿನಿಮಾದ ಆಯ್ಕೆಯಿಂದಲೇ ಗೊತ್ತಾಗ್ತಿದೆ ಸಿನಿಮಾ ಲ್ಯಾಂಡಿಗೆ ಸರ್ವಿಸ್ ಮಾಡೋಕ್ಕೋಸ್ಕರ, ಸೇವೆ ಮಾಡೋಕ್ಕೋಸ್ಕರ, ಸಿನಿಮಾ ಲ್ಯಾಂಡಿಗೆ ಸೇವೆ ಮಾಡೋಕ್ಕೋಸ್ಕರ ಲೈಫಲ್ಲೇ ಗೊತ್ತಾಗ್ತದೆ. ಹೌದು, ಅಂದರೆ ಎಲ್ಲ ಆಸ್ಪೆಕ್ಟ್ನಲ್ಲೂ ನಾವು ಟಾಪ್ ಕ್ವಾಲಿಟಿ ತೋರಿಸೋಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಐ ಥಿಂಕ್ ವಿ ಹ್ಯಾವ್ ಅಚೀವ್ಡ್ ಇಟ್. ನೆಕ್ಸ್ಟ್ ಯಾವ ಥರ ಪ್ಲ್ಯಾನ್ ಮಾಡೋದು? ಫಸ್ಟ್ ಸಿನಿಮಾ ಆಯಿತು, ನೆಕ್ಸ್ಟ್ ಯಾವ ಥರ ಪ್ಲ್ಯಾನ್ ಮಾಡೋದು ಅದು ನೋಡಬೇಕು. ಸ್ಟೇಜ್ ವೆರಿ ನಿವೇದಿತಾ ಮೇಡಮ್ ಅವರಿಂದ ಹ್ಯಾಟ್ರಿಕ್ ಸಿನಿಮಾಗಳನ್ನ ಸಕ್ಸಸ್ ಬಯಸ್ತಾ ಇದ್ದೀವಿ. ನಾವು ಹೆಂಗೆ ಹ್ಯಾಟ್ರಿಕ್ ಅವ್ರು ಹೇಳಿದ್ದಕ್ಕೆ
ಜೈಕಾರ ಕೇಳ್ತಾ ಇದ್ವಿ. ಈಗ ಅಜ್ಜಿಯಿಂದ ಸ್ಟಾರ್ಟ್ ಆಯಿತು ಅಮ್ಮ ಈಗ ನಿಮ್ಮ ಹೆಸರು ಜೈಕಾರ ಸ್ಟಾರ್ಟ್ ಆಗಿದೆ. ಮನೇಲಿ ಯಾವುದೇ ಸಿನಿಮಾ ಬರೋಕ್ಕೆ ಒಂದು ದೊಡ್ಡ ನಿರೀಕ್ಷೆ ಇರುತ್ತೆ. ಭಾರ ಅನಿಸ್ತಾ ಇದೆಯಾ ಅಥವಾ ಜವಾಬ್ದಾರಿ ಹೇಗೆ ಆಗ್ತಾ ಇದೆ? ಅಂದರೆ ರೆಸ್ಪಾನ್ಸಿಬಿಲಿಟಿ ಇದೆ, ಬಟ್ ಅಜ್ಜಿ ಜೊತೆ ಐ ಕ್ಯಾನ್ ಕಂಪೇರ್ ಮೈ ಸೆಲ್ಫ್. ಅಂದರೆ ನಾನು ಬರೀ ಒಂದು ಸಿನಿಮಾ ಮಾಡಿರೋದು, ಬಟ್ ಐ ಟ್ರೈ ಮೈ ಬೆಸ್ಟ್. ಅಜ್ಜಿ ಮತ್ತು ಅಮ್ಮ ಆದಮೇಲೆ ನಮಗೊಂದು ಖುಷಿ ಇದೆ ಅಣ್ಣ, ನಮ್ಮ ಜನ್ರೇಷನ್ಗೂ ಕೂಡ ಅಣ್ಣ ದೊಡ್ಡ ಮನೆಯಿಂದ ನಿರ್ಮಾಪ ಕೊಡಬಹುದು ಅಂತ ಹೇಳಿ ನಮ್ಮ ಜನ್ರೇಷನ್ಗೂ ಸ್ಟಾರ್ಟ್ ಆಗಿದ್ದಾರೆ ಅಂತ ಫ್ಯೂಚರ್ ಆಲ್ ದ ಬೆಸ್ಟ್. ಮೊದಲ ವಯಸ್ಸಾಯ್ತದೆ ನಾವು ಆಗಬೇಕಲ್ಲ. ಓಕೆ ಸಕ್ಸಸ್ ಹೊಸಬ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ ಸಿನಿಮಾಗಳನ್ನ ಮಾಡ್ತಾ ಹೋಗ್ತೀರಾ ಅಥವಾ ಆಲ್ರೆಡಿ ಸ್ಟ್ಯಾಂಡಿಂಗ್ ಹೀರೋಗಳಿಗೂ ಸಹ ಮಾಡ್ತೀರಾ? ಅಂದರೆ ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಮೇನ್ಲಿ ನ್ಯೂ ಕಮರ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಸಕ್ಸಸ್ ವ್ಯಾಲಿ ಹೆಂಗೆ ಸಾಗುತ್ತೆ? ಎಲ್ಲಿ ಆಯಿತು ಇನ್ನೆಲ್ಲೆಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀರಾ? ಅಂದರೆ ಬೇರೆ ಥಿಯೇಟರ್ಸ್ನೆಲ್ಲ ವಿಸಿಟ್ ಮಾಡೋ ಪ್ಲ್ಯಾನ್ಸ್ ಇದೆ. ಮೇ ಬಿ ಅವ್ರು ಬೇರೆ ಸಿಟೀಸ್ ವಿಸಿಟ್ ಮಾಡೋ ಪ್ಲ್ಯಾನ್ಸ್ ಇದೆ. ಅನೌನ್ಸ್ ಮಾಡ್ತೀವಿ. ಎಲ್ಲರೂ ಬಂದು ನೀವು ನಮಗೆ ಸಪೋರ್ಟ್ ಮಾಡ್ತಿರೋದು ಆ್ಯಂಡ್ ಇದೊಂದು ಹೊಸ ಪ್ರಯತ್ನ. ಬಟ್ ಹಂಗಂದರೆ ತುಂಬ ವಿಭಿನ್ನವಾಗೂ ಇಲ್ಲ, ಮನಸ್ಸಿಗೆ ಹತ್ರ ಆಗುವಂಥ ಸಿನಿಮಾ. ಒಂದು ಹೊಸ ವೇಯಲ್ಲಿ ಒಂದು ಕತೆ ಹೇಳೋಕ್ಕೆ ಮುಂದೆ ಬಂದಿದ್ದೀವಿ. ಡೆಫಿನೆಟ್ಲಿ ನಿಮ್ಮ ಸಪೋರ್ಟೊಂದಿಗೆ ಇನ್ನಷ್ಟು ಭಾಳ ಜನಕ್ಕೆ ರೀಚ್ ಆಗಬೇಕು. ಮೋರ್ ದೆನ್ ಮನಿ ಈ ಸಿನಿಮಾನ ಭಾಳಷ್ಟು ಜನ ನೋಡಬೇಕು. ಇದೊಂದು ಹೊಸ ಪ್ರಯತ್ನನ ಅವರು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ. ನಿಮಗೆಲ್ಲರಿಗೂ ಕೇಳೋದೊಂದೇ, ಆದಷ್ಟು ಸಿನಿಮಾಗೆ ಸಪೋರ್ಟ್ ಮಾಡಿ, ಇನ್ನಷ್ಟು ಜನರು ಕನ್ನಡ ಸಿನಿಮಾಗೆ ಥಿಯೇಟ್ರಿಗೆ ಬಂದು ನೋಡೋ ಥರ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಮೇನ್ಲಿ ಇಷ್ಟು ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬಂದಿರೋದಕ್ಕೆ ಕಾರಣ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ಸ್ ಹೇಳಬೇಕು, ಶಿವಣ್ಣಗೆ, ಗೀತಾ ಮೇಡಮ್ಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಫೈರ್ಫ್ಲೈ ಈಗ ರಿಲೀಸ್ ಆಗಿದೆ. ನಮಗೆ ತುಂಬ ಖುಷಿ ಇದೆ. ನಾನು ಸಿನಿಮಾನ ನಿಮ್ಮ ಜೊತೆಲಿ ನೋಡ್ತಾ ಇರೋದೀಗ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಅಗೇನ್ ಪ್ರೊಡಕ್ಷನ್ ಹೌಸ್ಗೆ, ಬಿಕಾಸ್ ಅವ್ರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅವ್ರ ಫ್ಯೂಚರ್ ಜನ್ರೇಷನ್ಗೂ ಆಪರ್ಚುನಿಟೀಸ್ ಕೊಡ್ತಾಯಿದ್ದಾರೆ. ಆ್ಯಂಡ್ ನಮ್ಮ ಇಂಡಸ್ಟ್ರಿನೂ ಬೆಳಿಬೇಕು ಅಂತ ಅವರು ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ್ಯಂಡ್ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ನನಗೆ ತುಂಬ ಖುಷಿ ಇದೆ ಸಿನಿಮಾ ನೋಡ್ತಾ ಇದ್ದಾಗ. ಆ್ಯಂಡ್ ಅದ್ಭುತವಾಗಿ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಪ್ಲೀಸ್ ಬಂದು ಸಿನಿಮಾ ನೋಡಿ ಥಿಯೇಟರ್ಸ್ ಎಲ್ಲ ಥ್ಯಾಂಕ್ ಯು.